ನಮಗೆ ಸ್ವಾತಂತ್ರ್ಯ ಎಂದ ತಕ್ಷಣ ಮೊದಲು ನೆನಪಾಗುವುದೇ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹಾಗೂ ಇನ್ನೂ ಕೆಲವು ಬೆರಳೆಣಿಕೆಯ ನಾಯಕರು ಮಾತ್ರ. ಆದರೆ ಲಕ್ಷಾಂತರ ಹೋರಾಟಗಾರರ ತ್ಯಾಗ ಬಲಿದಾನವು ನಮಗೆ ದೊರೆತ ಸ್ವಾತಂತ್ರ್ಯದ ಸಾಕ್ಷಿಯಾಗಿದೆ. ಹೀಗೆ ಎಲೆಮರೆಯ ಕಾಯಿಯಂತಿರುವ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯಲ್ಲಿ ಸೇರಿದ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮಂಗೇಶ್ ಕೃಷ್ಣ ಪಾಟೀಲ್. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ್ ತಾಲೂಕಿನ ಮಂಗಳವಾಡ ಗ್ರಾಮದ ನಿವಾಸಿ. ಸೆಪ್ಟೆಂಬರ್ 20, 1927ರಲ್ಲಿ ಜನಿಸಿದ ಇವರು ತನ್ನ 16ನೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಇವರ ಕುರಿತು ಒಂದು ಕಿರು ಪರಿಚಯ. ವಯಸ್ಸಿನ ಶ್ರೀ ಮಂಗೇಶ್ ಕೃಷ್ಣ ಪಾಟೀಲ್ ಅವರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಅವರ ತೋಟದ ಹೂಗಳನ್ನು ದೇವರಿಗೆ ಅರ್ಪಿಸಲು ಮಂಗಳವಾಡ ಗ್ರಾಮದ ಆರಾಧ್ಯ ದೈವವಾದ ಲಕ್ಷ್ಮೀ ದೇವಸ್ಥಾನಕ್ಕೆ ಪ್ರತಿನಿತ್ಯ ಚಾಚು ತಪ್ಪದೆ ಭೇಟಿ ನೀಡುತ್ತಾರೆ. ದೇವರ ದರ್ಶನದ ನಂತರ ಗ್ರಾಮದ ಗಲ್ಲಿಗಳಲ್ಲಿರುವ ಸಣ್ಣ ಪುಟ್ಟ ಗುಡಿಗಳಿಗೂ ತೆರಳಿ ತಮ್ಮ ಗ್ರಾಮದ ಜನತೆಯ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದೇಶದಲ್ಲಿ ಸ್ವತಂತ್ರದ ಕಿಚ್ಚು ಹಿರಿಯರಾದ ಕೆಲ ಸ್ವತಂತ್ರ ಹೋರಾಟಗಾರರು ದೇವಾಲಯಗಳ ಮುಂದೆ ಪ್ರತಿದಿನ ರಾತ್ರಿ ಪಂಜಿನ ಬೆಳಕಿನ ಹೋರಾಟ ಮಾಡುವ ಕುರಿತು ಚರ್ಚಿಸುತ್ತಿದ್ದರು. ಇದರಿಂದ ಅವರಲ್ಲಿ ಸ್ವತಂತ್ರದ ಕಿಚ್ಚು ಹೆಚ್ಚಾಗಿ ಶಾಲೆಯನ್ನು ತೊರೆದು ಚಳುವಳಿಗಾರರ ತಂಡವನ್ನು ಸೇರಿದರು. ಮಂಗೇಶರು ಗ್ರಾಮಕ್ಕೆ ಆಗಮಿಸುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ತಡೆದು ಅವರ ಕೈಯಲ್ಲಿರುತ್ತಿದ್ದ ದಾಖಲೆಗಳನ್ನು ಸುಟ್ಟು ಹಾಕುತ್ತಿದ್ದರು. ಇದಕ್ಕೂ ಮುಂಚೆ ಅಕ್ಕಪಕ್ಕದ ಹಳ್ಳಿಯ ಹೋರಾಟಗಾರರೊಂದಿಗೆ ಕುಳಿತು ಯೋಚನೆ ಮಾಡಿ ಯೋಜನೆ ರೂಪಿಸುತ್ತಿದ್ದರು. ನನ್ನ ಹೆಸರು ಮೇಘರಾಜ್ ಮಂಗೇಶ್ ಪಾಟೀಲ. ನಮ್ಮ ತಂದೆಯವರಿಗೆ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಕಳು. ಅದು ಕಿರಿಯ ಮಗ ನಾವು 5ನೇವನು. ನಮ್ಮ ಹಿಂದೆ ತಂದೆಯವರು ಸ್ವಲ್ಪ 18ನೇ ವಯಸ್ಸಿನಲ್ಲಿ ಈಗ ಬ್ರಿಟಿಷರ ತೊಲಗಿ ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿ ಅಂತ ಆ ಚಳುವಲ್ಲಿ ಭಾಗವಹಿಸಿದರು. ಇವರಿಗೆ ಕಿತ್ತೂರದಿಂದ ಜನ ಬರ್ತಿದ್ದಂತೆ, ಹಿಂಗೆ ಚಳುವಳಿ ಮಾಡಿರಿ, ದಂಗೆ ಹೇಳ್ರಿ, ಬ್ರಿಟಿಷರನ್ನು ನಮ್ಮ ದೇಶ ಬಿಟ್ಟು ಓಡಿಸೋಣ. ಆದರೆ ಇವ್ರು ಏನು ಮಾಡಿದ್ದಾರೆ, ನಮ್ಮ ಊರಿನ ಒಂದು ಗುಂಪು ಮಾಡಿ ಒಂದು 10ರಿಂದ 15 ಜನ ಒಂದು ಗುಂಪು ಕಟ್ಟಿಕೊಂಡು ಆ ಬ್ರಿಟಿಷರು ಏನೇನು ಕಟ್ಟಿಸಿದ್ರಂದರೆ ಒಂದು 4 ಆಗಲಿ ಏನೂ ಆಗಲಿ ಅದು ಹೋಗಿ ಬಿಡಿಸೋದು, ಮತ್ತು ಅವ್ರದ್ದು ಬ್ರಿಟಿಷರ ಕಾಲದ ಏನೇನು ಪುಸ್ತಕಗಳು ಇತ್ತು ಅವ್ರದ್ದೆಲ್ಲ ಸುಟ್ಟು ಹಾಕೋದು, ಈ ರೀತಿ ಅವರು ಮಾಡ್ತಿದ್ದಂತೆ. ಕೆಲವು ಕಾಲ ಮಾಡಿ 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 ಆಮೇಲೆ ಕಡೆಗೆ ಇವ್ರನ್ನ ಮನೆಗೆ ಬಂದು ಇವರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿದ್ರು. ಆಮೇಲೆ ಜೈಲಿನಲ್ಲಿ ಒಂದು ಕನಿಷ್ಠ 9 ತಿಂಗಳು ಇದ್ದು ಅವ್ರು ಬಂದಿದ್ದಾರೆ. ಆರೋಗ್ಯದ ಊಟ ಅಂದರೆ ಅವ್ರು ಏನು ತಿನ್ನೋಂಗಿಲ್ಲ ಮೇಡಮ್. ಇದು ರೊಟ್ಟಿ, ಜೋಳದ ರೊಟ್ಟಿ, ಅನ್ನ ಸಾಂಬಾರು ಅಷ್ಟೇ, ಮತ್ತು ಹಾಲು ಮೊಸರು. ಡೈಲಿ 1 ಬಾಳೆಹಣ್ಣು ತಿಂತಾರೆ ಅವರು. ರಾತ್ರಿ ಡೈಲಿ 1 ಬಾಳೆಹಣ್ಣು. ಅದನ್ನು ಬಿಟ್ಟರೆ ಚಾಗಿ ಏನೂ ಕುಡಿಯೋಂಗಿಲ್ಲ ಮೇಡಮ್. ಮತ್ತು ಏನಾದ್ರು ಸ್ವಲ್ಪ ಆದರೆ ನಾವು ಹಾಸ್ಪಿಟಲ್ ತೊಗೊಂಡು ಹೋಗ್ತೀವಿ. ಮತ್ತು ಅವ್ರಿಗೆ BP ಬಿಟ್ಟರೆ ಮತ್ತು ಬೇರೆದು ಏನೂ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ, ಅಷ್ಟು ಗಟ್ಟಿ ಇದ್ದಾರೆ. ಇದು ಪುಸ್ತಕಗಳು ಓದ್ತಾರೆ ಅವರು. ವಿವೇಕಾನಂದದ, ನಮ್ಮ ರಾಮಾಯಣದ ಈ ಪುಸ್ತಕಗಳು ಓದ್ತಾರೆ. ಮತ್ತು ಸಮಯ ಸಿಕ್ಕಾಗ ಪೇಪರ್ ಓದ್ತಾರೆ. ಗುಂಡು ಜೋಗಣ್ಣ ಪಾಟೀಲ್, ರಾಯಣ್ಣ ಕುರ್ಬೋರ್, ಗಣಪತಿ ಖುಳಿ, ಯಲ್ಲಪ್ಪ ಬೇಡರ, ಭರಮುನಿ ಕಶಿಲ್ಕರ, ನಾಗೇಂದ್ರ ಕಮಾರ್, ಭರಮುನಿ ಕಶಿಲ್ಕರ, ನಾಗೇಂದ್ರ ಕಮಾರ, ಯಲ್ಲಪ್ಪ ಬೇಡರ, ಮಂಗೇಶ್ ಕೃಷ್ಣ ಪಾಟೀಲ, ಗಣಪತಿ ಖುಳಿ, ರಾಯಣ್ಣ ಕುರ್ಬರ್, ಗುಂಡು ಜೋಗಣ್ಣ ಪಾಟೀಲ್, ಇಷ್ಟು ಜನ ಹೋಗಿದ್ರಂತೆ. ಅವ್ರ ಕಿತ್ತೂರದಿಂದ ಮಲ್ಲಪ್ಪ ಅಂತ ಬರ್ತಿದ್ದಂತೆ. ಇಲ್ಲಿ ಬಂದ ಎಲ್ಲ ಜನರು ಕೂಡಿಸ್ಕ್ಯಾಸ್ ಹೇಳ್ತಿದ್ದಂತೆ ಅವ್ರು, ಈ ರೀತಿ ಮಾಡಬೇಕು, ಚಳುವಳಿ ಭಾಗವಹಿಸ್ಬೇಕು, ಬ್ರಿಟಿಷರು ಏನೇನು ಅವರು ನಾಕಾಗಿಕ ಕಟ್ತಿದ್ದಾರೆ ಅದೆಲ್ಲ ಕೆಡಿಬೇಕು, ಅವ್ರು ಏನಾರ ದಫ್ತರ ಸಿಕ್ಕರಾದ್ರೂ ಸುಟ್ಟು ಹಾಕಬೇಕು ಅಂತೆಲ್ಲ ಸಲಹೆ ಕೊಟ್ಟು ಹೋಗ್ತಿದ್ದಂತೆ. ಪ್ರತಿಯೊಂದು ಹಳ್ಳಿಯಲ್ಲಿ ಅವ್ರು ಬಂದು ಅದು ಕುದುರೆ ಮೇಲೆ ಬರ್ತಿದ್ದಂತೆ. ಅವ್ರು ನಡ್ಕೊಂಡ್ರಲ್ಲ ಕುದುರೆ ಮೇಲೆ. ಅದು ನಮ್ಮ ಮರಾಠಿ ಭಾಷೆಯಲ್ಲಿ ಕುದುರೆ ಘೋಡಾ ಅಂತಾರೆ. ಅವ್ರದ್ದು ಹೆಸರು ಘೋಡಾ ಮಲ್ಲಪ್ಪ ಅಂತ ಇಟ್ಟಿದ್ದಂತೆ. ಘೋಡಾ ಮಲ್ಲಪ್ಪ ಅವ್ರು
ನೀವು ತಾಲೂಕ್ ಪಂಚಾಯತಿ ಹೇಳಕ್ ಬಂದಿದ್ದೀರಿ. ನಾ ಕೇಳ್ತೇನೆ, ನಿಮ್ಮನ್ನ ನಾವು ಸ್ವಾಗತ ಮಾಡ್ಕೊಂಡಿದ್ದು ಬಹಳ ಹೆಮ್ಮೆ ವಿಚಾರ ನಮಗೆ. ತಾವು ನಮ್ಮ ತಾಲೂಕ್ ಪಂಚಾಯತಿಗೆ ಬಂದಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ನಮಗೆ ಬಹಳ ಖುಷಿ ವಿಚಾರ ಇದು. ಯಾಕಂದ್ರೆ ನಾವೆಲ್ಲ ಚಿಕ್ಕಂದಿನಿಂದ ಸ್ವಾತಂತ್ರ್ಯ ಹೋರಾಟಗಾರನ ಪುಸ್ತಕಗಳಲ್ಲಿ, ಮೂವೀಸ್ಗಳಲ್ಲಿ ನೋಡಿದ್ದೀವಿ. ಬಟ್ ಖುದ್ದಾಗಿ ನಾವು ಭೇಟಿ ಮಾಡಿರಲಿಲ್ಲ. ಇದೊಂದು ನಮ್ಮದು ಒಂದು ಸುದೈವ ಅಂತ ನಾವು ಭಾವಿಸ್ತೀವಿ. ಬಹಳ ಖುಷಿ ಆಯಿತು. ಸೊ ನಾವು ಒಂದು 2-3 ಪ್ರಶ್ನೆಗಳನ್ನ ನಮ್ಮ ಜೊತೆ ಚರ್ಚೆ ಮಾಡ್ತೀವಿ. ತಾವು ಅದಕ್ಕೆ ಉತ್ತರ ಕೊಟ್ಟರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಸೊ ಮೊದಲನೇದಾಗಿ ತಮ್ಮದು ಪೂರ್ತಿ ಹೆಸರೇನು? ಹೌದಾ, ಮಂಗೇಶ್ ಕೃಷ್ಣ ಪಾಟೀಲ್. ಹಾಂ ಹಾಂ. ಸೊ ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ರಿ? ಯಾವ ಯಾವುದು? ಮಂಗಳವಾಡ. ಗೋಧುಳಿ. ಬಟ್ ಊರು ಇರೋದು ಮಂಗಳವಾಡ. ತಾಯಿ ಮನೆ ಗೋಧುಳಿ. ನಿಮ್ಮ ತಾಯಿ ಮನೆ ಗೋಧುಳಿ. ಹಾ ಹಾ. ಸೊ ಜನನ ಆದದ್ದು ಗೋಧುಳಿಯಲ್ಲಿ, ಹುಟ್ಟಿದ್ದು ಗೋಧುಳಿಯಲ್ಲಿ, ಬಟ್ ಬೆಳೆದಿದ್ದೆಲ್ಲ ಮಂಗಳವಾಡದಲ್ಲಿ. ಹಾ ಹಾ. ಆಮೇಲೆ ನೀವು ಶಾಲೆಗೆ ಎಲ್ಲಿ ಅವಾಗ ಹೆಂಗಿತ್ತು ವಾತಾವರಣ? ಈ ಸ್ವಾತಂತ್ರ್ಯ ಸಂಗ್ರಾಮದ್ದು ಹೋರಾಟದ ಬಗ್ಗೆ ನಿಮ್ಮ ತಲೆಯಲ್ಲಿ ಹೆಂಗೆ ಬಂತು? ಯಾಕೆ ಬಂತು? महात्मा गांधीच्या भाषण लिहिली, जोरात नागाव धरली लिहिली. मग त्याने मला मान सांगेल आणि सर्व करोडा मानले भगवा देशाला एवढा आमचा देशाला कुठं त्यात काढून टाकू आम्ही काही बोलतो सांगेल माणूस आहे. ಮಹಾತ್ಮ ಗಾಂಧೀಜಿಯವ್ರ ಹೆಸರು, ಅವರಿಂದ ನೀವು ಪ್ರೇರೇಪಿತರಾಗಿದ್ರಿ, ಅವರೇ ನಿಮ್ಗೆ ಇನ್ಸ್ಪಿರೇಷನ್. ಅವಾಗಿನ ಕಾಲದಲ್ಲಿ ಬಹಳ ದೊಡ್ಡ ನಾಯಕರಿದ್ರು ಅವರೆಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರಲಿ, ಭಗತ್ ಸಿಂಗ್ ಆಗಿರಲಿ, ಸೊ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು. ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಬಹಳ ದಿನ ದಿನ ಕಾವು ತಗೊಳ್ತಾ ಆಗ್ತದಲ್ಲ, ಹೋರಾಟ ತೀವ್ರ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ರಿ, ನಿಮ್ಮ ಯೌವನ ಸ್ಥಿತಿಯಲ್ಲಿ ಇದ್ರಿ. ಸೊ ನಿಮಗೆ ನಮ್ಮ ದೇಶವನ್ನ ಸ್ವಾತಂತ್ರ್ಯ ಮಾಡಬೇಕು ಅನ್ನೋ ತಲೆಯಾಗ ವಿಚಾರ ಬಂತು. ಅದನ್ನ ನಿಮ್ಮ ಶಿಕ್ಷಕರು ಹೇಳಿದ್ರು, ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ಹೇಳಿದ್ರು. ಸೊ ಅವಾಗ ಹೆಂಗೆ ಗೊತ್ತಾಗ್ತಿತ್ತು? ಅವಾಗ ಟಿವಿ ಇರ್ಲಿಲ್ಲಲ್ಲ, ಮೊಬೈಲ್ ಇರ್ಲಿಲ್ಲ, ಮತ್ತೆ ಹೆಂಗೆ ಗೊತ್ತಾಗ್ತಿತ್ತು ನಿಮ್ಗೆಲ್ಲ? ಇದ್ದೀವಲ್ಲ ನಿಮ್ದು ಗ್ರೂಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್. ಹಾ ಹಾ ಹಾ. ಒಂದು 7-8 ಜನ ಇರ್ತೀರಿ. मंगेशला पाटील, गुंडू देवगडला पाटील, गणपती देवाला कदम, नागेंद्रप्पा कमाळ, रायप्पा अडियप्पा कुलवा, नागप्पा दुर्गाय धनर, ಅಪ್ಪ ರಾಮೆ, ಹೀಗೆ ಎಲ್ಲ ಮಂಗಳವಾಡದವ್ರು ಇವರು ಎಲ್ಲ ಅಲ್ಲಿವ್ರೆ. ಸೊ ನೀವೆಲ್ಲ ಏನ್ ಮಾಡಿದ್ರಿ? ಎದಕ್ಕೆ ಜೈಲಿಗೆ ಹಾಕಿದ್ರಿ ನಿಮಗೆ? ಮೊದಲು ಹೊರಡಿಲ್ಲ, ಹುಣಸವಾಡದಲ್ಲಿ ಕೊಂಡವಾಡ ಇತ್ತು, ಸುಟ್ಟು ಬಿಟ್ಟಿದೆ. ಸುಟ್ಟು ಬಿಟ್ಟಿದ್ರಿ? ಯಾಕೆ? ತ್ರಾಸ ಮಾಡ್ತಾ ಇದ್ರ? ಏನ್ ಮಾಡಿದ್ರು? ಪೊಲೀಸರು ನಿಮ್ಮ ಮನೆಗೆ ಬಂದ್ರ ಅಥವಾ ನೀವು ತಪ್ಕೊಂಡು ಹೋದ್ರಿ? ಮನೆಗೆ ಬಂದ್ರು ಪೊಲೀಸರು, ಬಂದು ನಿಮ್ಗೆ ಇಟ್ಕೊಂಡು ಹೋದ್ರು. ಯಾವ ಜೈಲಿಗೆ ಕಳ್ಸಿದ್ರು? ಕಾರವಾರ ಜೈಲಿಗೆ. 10 ಜನರಿಗೆ ಅಲ್ಲಿ ಕಾರವಾರದಲ್ಲಿ ಜೈಲಿಗೆ ಹಾಕ್ತಾರೆ. ಬರ್ತಿದ್ರಲ್ಲ ಅವಾಗ ಅವ್ರಿಗೆ ಏನ್ ಮಾಡಿದ್ರಿ ನೀವು? ಅವ್ರಿಗೆ ಊರ ಹೊರಗೆ ನಮ್ಮ ಶಾಲೆ ಅಲ್ಲೇ गावात ಹುಡುಗ ಬಂದಿದ್ದು ನಾವು ನೋಡಿದ್ದೀವಿ. ಪೊಲೀಸರು ಇದು ಬಂದಂತ ಎಲ್ಲ ಹುಡುಗರು ಮಾತಾಡಿ ಅವ್ರ ಊರ ಹೊರಗೆ ಶಾಲೆಗಳೇ ಬಂದು ಅದೇ ನಿಂತು ಬಂದ ಒಂದು ಜಪ್ತಗಳನ್ನು ಸುತ್ತಿದೆ. ಪೂರ ಸುತ್ತಿದೆ. ಮತ್ತೆ ಸರ್ಕಾರ ದೇಶದ ಒಂದು ಹೋರಾಟಕ್ಕಾಗಿ ಯಾಕೆ ನೀವು ಹೋಗ್ಬೇಕಾಗಿತ್ತು? ಆರಾಮ ಇರ್ಬೋದಾಗಿತ್ತಲ್ಲ ನೀವು ಮನೆಯಲ್ಲಿ, ಯಾಕೆ ಹೋದ್ರಿ? ಮಾಡೋದು ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ, ನಾವು ಒಂದು ಫ್ರೀಡಮ್ ಫೈಟ್ ಅಲ್ಲಿ ಪಾಲ್ಗೊಳ್ಬೇಕು ವಿಚಾರ ನಿಮ್ಮಲ್ಲಿ ಬಂತು. ಸ್ವಾತಂತ್ರ್ಯ ಸಿಕ್ತಲ್ಲ ನಮ್ಗೆ 1947ರಾಗ. ಗೊತ್ತಾಯ್ತು ನಿಮಗೆ? ಹೆಂಗ್ ಗೊತ್ತಾಯ್ತು? ಹೆಂಗ ಹೇಳ್ತಿದ್ರು? ರೇಡಿಯೋ ಇತ್ತಲ್ಲ, ರೇಡಿಯೋದಾಗ ಹೇಳ್ತಿದ್ರು. ಹೌದಲ್ಲ, ಖುಷಿ ಆಯ್ತಲ್ಲ ನಿಮ್ಗೆಲ್ಲ ಅವಾಗ? ಸರ್ಕಾರದಿಂದ ಏನ್ ಮತ್ತೆ ಸೌಲಭ್ಯಗಳು ಏನಾದ್ರು ಸಿಕ್ಕಿದಾವ? ಪೆನ್ಷನ್ ತೋತಿರಲ್ಲ? ಪೆನ್ಷನ್ ಬರ್ತದೆ ಈಗ, ಪೆನ್ಷನ್ ಬರ್ತದೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಶ್ರೀ ಮಂಗೇಶ್ ಕೃಷ್ಣ ಪಾಟೀಲ್ ಇವರು ನಮ್ಮ ಮಂಗಳವಾಡ ಗ್ರಾಮದಲ್ಲಿ, ನಮ್ಮ ಹಳ್ಳಿಯ ತಾಲೂಕದಲ್ಲಿ
ಜನಿಸಿದ್ದು ನಮ್ಮ ಭಾಗ್ಯ ಪುಣ್ಯ ಅಂತ ಭಾವಿಸ್ತಾ ಇದೆ. ಬಾಲ ವಯಸ್ಸಿನಿಂದ ಹೋರಾಟದ ಮನೋಭಾವನೆ. ಬ್ರಿಟಿಷರ ನಮ್ಮ ದೇಶ ಆಳ್ತಿದ್ರು. ಹಾಗಾಗಿ ಬ್ರಿಟಿಷ್ ವಿರುದ್ಧ ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಮತ್ತು ಇತರ ನಾಯಕತ್ವದಲ್ಲಿ ಏನು ಹೋರಾಟ ನಡೀತು ಅಲ್ಲೋ ಶ್ರೀ ಮಂಗೇಶ್ ಸಹ ಅದನ್ನು ಭಾಗವಹಿಸಿದ್ರು. ಕಿತ್ತೂರಿನಿಂದ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಪಡೆ ಮಂಗಳವಾಡಿಗೆ ಬಂದಾಗ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ದಲ್ಲಿ ಬಂದಾಗ ಅವ್ರ ಜೊತೆ ಅವ್ರು ಸೇರಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದರು. ಆ ಸಮಯದಲ್ಲಿ 9 ತಿಂಗಳು ಬ್ರಿಟಿಷರು ಅವ್ರಿಗೆ ಶಿಕ್ಷೆ ಮಾಡಿದರು. ಮತ್ತು ಯುವಕರು ಸಹ ಈ ತ್ಯಾಗ ಬಲಿದಾನದ ಪರಿಚಯ ಮಾಡಿಕೊಂಡು ನಾವೆಲ್ಲರೂ ಕೂಡಿ ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಶ್ರೀ ಮಂಗೇಶ್ ಪಾಟೀಲ್ ಅವರು ಶತಾಯುಷ ಆಗಲಿ ಮತ್ತು ಅವ್ರು ಮಾಡಿದ ತ್ಯಾಗ ಬಲಿದಾನ ಇವತ್ತು ವ್ಯರ್ಥ ಆಗಿಲ್ಲ. ರಾಷ್ಟ್ರ ಸ್ವತಂತ್ರ ಆಗಿದೆ. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅವರು ಶತಾಯುಷ ಆಗಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ.